ಎಂಎಲ್ಸಿ ಐವಾನ್ ಡಿಸೋಜಾ ಮನೆ ಮೇಲೆ ಕಲ್ಲು ತೂರಾಟವಾಗಿದೆ. ರಾಜ್ಯಪಾಲರ ವಿರುದ್ಧ ವಿವಾದಾತ್ಮಕ ಹೇಳಿಕೆ ಕೊಟ್ಟಿರುವ ಹಿನ್ನೆಲೆ ಡಿಸೋಜಾ ಅವರ ಮನೆ ಮೇಲೆ ಕಲ್ಲು ತೂರಲಾಗಿದೆ. ಬೈಕ್ನಲ್ಲಿ ಬಂದಂತಹ ದುಷ್ಕರ್ಮಿಗಳು ಐವಾನ್ ಡಿಸೋಜಾ ಮನೆಗೆ ಕಲ್ಲು ತೂರಿ ಹೋಗಿದ್ದಾರೆ. ಮಂಗಳೂರಿನ ವೆಲೆನ್ಸಿಯಾದಲ್ಲಿರುವಂತಹ ಐವಾನ್ ಡಿಸೋಜಾ ಅವರ ನಿವಾಸ. ನಿನ್ನೆ ರಾತ್ರಿ ಮನೆ ಬಳಿ ಬಂದು ದುಷ್ಕರ್ಮಿಗಳು ಕಲ್ಲು ತೂರಿ ಹೋಗಿದ್ದಾರೆ. ಇವತ್ತು ಮತ್ತೊಂದು ಕಡೆ ಬಿಜೆಪಿ ನಾಯಕರ ಹೋರಾಟ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ವಿರುದ್ಧ ಕ್ರಮ ಆಗಬೇಕು ಅಂತ. ಸದ್ಯ ಅವರ ಮನೆಯ ಬಳಿ ಇರುವಂತಹ ಪರಿಸ್ಥಿತಿ ಹೇಗಿದೆ ಆ ಕುರಿತ ಒಂದು ಪ್ರತ್ಯಕ್ಷ ವರದಿ ನಮ್ಮ ಪ್ರತಿನಿಧಿ ಕೊಟ್ಟಿದ್ದಾರೆ, ನೋಡ್ಕೊಂಡು ಬರೋಣ. ವಿಧಾನ ಪರಿಷತ್ ಸದಸ್ಯ ಐವಾನ್ ಡಿಸೋಜಾ ಅವರು ಪ್ರತಿಭಟನೆ ವೇಳೆಯಲ್ಲಿ ಬಾಂಗ್ಲಾ ಮಾದರಿಯಲ್ಲಿ ರಾಜ್ಯಪಾಲರ ಮನೆಗೆ ನುಗ್ಗಿ ದಾಳಿ ಮಾಡ್ತೇವೆ ಅನ್ನುವಂಥ ಏನು ಹೇಳಿಕೆ ಏನಿದೆ ಅದು ಬಹಳಷ್ಟು ಆಕ್ರೋಶಕ್ಕೂ ಕೂಡ ಕಾರಣ ಆಗಿತ್ತೆ. ನಿನ್ನೆ ರಾತ್ರಿ ವೇಳೆ ಐವಾನ್ ಡಿಸೋಜಾ ಅವರ ಮನೆಗೆ ಕಲ್ಲು ತೂರಾಟ ಕೂಡ ಆಗಿರುವಂಥದ್ದು ನೀವೀಗ ದೃಶ್ಯದಲ್ಲಿ ಗಮನಿಸಬಹುದು. ಇದು ವಿಧಾನ ಪರಿಷತ್ ಸದಸ್ಯ ಐವಾನ್ ಡಿಸೋಜಾ ಅವರ ಮನೆ. ಮಂಗಳೂರಿನ ಹೃದಯ ಭಾಗದ ವೆಲೆನ್ಸಿಯಾದಲ್ಲಿ ಇರುವಂತಹ ಐವಾನ್ ಡಿಸೋಜಾ ಅವರ ಮನೆ. ಈ ಮನೆಗೆ ನಿನ್ನೆ ರಾತ್ರಿ ವೇಳೆ 5-6 ಜನ ದುಷ್ಕರ್ಮಿಗಳು ಬಂದು ಕಲ್ಲು ತೂರಾಟವನ್ನು ಕೂಡ ಮಾಡಿ ಇಲ್ಲಿಂದ ಕಾಲ್ ಕಿತ್ತಿರುವಂಥದ್ದು. ಆ ಬಳಿಕ ಪೊಲೀಸರು ಕೂಡ ಬಂದು ಪರಿಶೀಲನೆಯನ್ನು ಕೂಡ ಮಾಡಿರುವಂಥದ್ದು. ಕಲ್ಲು ತೂರಾಟದಿಂದ ಯಾವುದೇ ರೀತಿಯಂಥ ಹಾನಿ ಆಗಲಿಲ್ಲ. ಅಂದರೆ ಮನೆಯ ಕಿಟಕಿಯ ಒಂದು ಫ್ರೇಮ್ ಏನಿದೆ ಆ ಫ್ರೇಮ್ಗೆ ಕಲ್ಲು ಬಿದ್ದಿರುವಂಥದ್ದು, ಬೇರೆ ಯಾವುದೇ ರೀತಿಯಾದಂಥ ಹಾನಿ ಆಗಲಿಲ್ಲ. ಆದರೆ ಆ ಬಳಿಕವಷ್ಟೇ ಅವರು ಇಲ್ಲಿಂದ ಕಾಲ್ ಕಿತ್ತಿದ್ರು. ಬಳಿಕ ಪೊಲೀಸರು ಬಂದು ತಪಾಸಣೆಯನ್ನು ಕೂಡ ಮಾಡಿರುವಂಥದ್ದು. ಇಲ್ಲಿನ CCTV ಫುಟೇಜ್ಗಳನ್ನು ತೆಗೆದುಕೊಂಡು ಹೋಗಿ ಒಂದಷ್ಟು ಪರಿಶೀಲನೆಯನ್ನು ಕೂಡ ಮಾಡ್ತಾ ಇರುವಂಥದ್ದು ಮತ್ತು ಯಾರು ಕಲ್ಲು ತೂರಾಟ ನಡೆಸಿದರೆ ಅವರಿಗೆ ಶೋಧ ಕಾರ್ಯಗಳು ಕೂಡ ಆಗ್ತಾ ಇರುವಂಥದ್ದು. ಈ ಒಂದು ಮನೆ ಏನಿದೆ ಈ ಮನೆಯಲ್ಲಿ ನಿನ್ನೆ ಈ ಒಂದು ಕಲ್ಲು ತೂರಾಟ ಆದ ಸಂದರ್ಭದಲ್ಲಿ ಮತ್ತು ಇವತ್ತು ಕೂಡ ಐವಾನ್ ಡಿಸೋಜಾ ಅವರು ಇಲ್ಲ, ಕಾರ್ಯನಿಮಿತ್ತ ಬೆಂಗಳೂರಿನಲ್ಲಿದ್ದಾರೆ. ಹೀಗಾಗಿ ಮನೆಯಲ್ಲಿ ಅವರ ಕುಟುಂಬಸ್ಥರು ಮಾತ್ರ ಇದ್ದಾರೆ ಮತ್ತು ಮತ್ತಷ್ಟು ದಾಳಿ ಆಗುವುದು ಬೇಡ ಅನ್ನುವಂಥ ದೃಷ್ಟಿಯಿಂದ ಹೆಚ್ಚುವರಿಯಾಗಿ ಆಮೇಲೆ ಅವರು ಹೇಳಿದರು ಅದು ನನ್ನ ಹೇಳಿಕೆಯನ್ನು ತಿರುಚಿದ್ದಾರೆ ಅಂತ. ಅಂದರೆ ಏನು ಅಂತ ನನಗೆ ಅರ್ಥ ಆಗಲಿಲ್ಲ. ಬಾಂಗ್ಲಾ ಅನ್ನೋದನ್ನು ತಿರ್ಚಿದ್ರ ಗ್ಲಾಂಬಾ ಐವಾನ್ ಡಿಸೋಜಾ ಹೋಗ್ಬಿಟ್ಟು ಗ್ಲಾಂಬಾ ಡಿಸೋಜಾ ಅಂತ ಹೆಸರು ಹೇಳೋದಾ? ಆಮೇಲೆ ಈ ಪ್ರತಿಭಟನೆಗಳೆಲ್ಲ ಮಾಡಬೇಕು. ನಿಮಗೆ ಬಾಂಗ್ಲಾದೇಶ ಪಾಕಿಸ್ತಾನ ಇದೆಲ್ಲ ಯಾಕೆ ನೆನಪಾಗಬೇಕು? ಬಾಂಗ್ಲಾದೇಶ ಮಾದರಿಯಲ್ಲಿ ಅದು ಒಂದು ನೆಗೆಟಿವಿಟಿಯನ್ನು ತೋರಿಸುತ್ತೆ. ಅಂದರೆ ಆ ಥರ ಆಗಲಿ, ನಮ್ಮ ದೇಶ ಕೂಡ ಬರ್ಬಾದಾಗಲಿ ಅನ್ನುವಂಥ ರೀತಿಯಲ್ಲಿ ನೀವು ಹೇಳ್ದಂಗಾಗತ್ತೆ. ನಿಮ್ಮಂಥವರೆಲ್ಲ ಸ್ವಲ್ಪ ಜಾಗ್ರತೆ ವಹಿಸಬೇಕು. ಹಾಗಂತ ಮನೆ ಕಲ್ಲು ಹೊಡೆಯೋದು ಇದೆಲ್ಲ ಒಳ್ಳೆ ಲಕ್ಷಣ ಅಲ್ಲ. ಅವ್ರ ವಿರುದ್ಧ ಕಂಪ್ಲೇಂಟ್ ಮಾಡಿ, FIR ಮಾಡಿಸಿ, ಮತ್ತೊಂದು ಮಾಡಿಸಿ. ಕಲ್ಲು ಹೊಡೆಯೋದೆಲ್ಲ ಒಳ್ಳೆ ಲಕ್ಷಣ ಅಲ್ಲ. ಅದನ್ನು ಅವ್ರು ತಿದ್ದುಕೊಂಡ್ರೆ ಅವರಿಗೆ ಒಳ್ಳೆಯದು. ಮೂಡ ಹಗರಣದಲ್ಲಿ ಸಿದ್ದರಾಮಯ್ಯಗೆ ಕಂಟಕ ಫಿಕ್ಸ್ ಆಗಿದ್ರೆ ಇತ್ತ HDKಗೆ ಜಂತಕಲ್ ಮೈನಿಂಗ್ ವಿಚಾರ ಕೂಡ ಟೆನ್ಷನ್ ತಂದಿಟ್ಟಿದೆ. ಅರೆಸ್ಟ್ ಆಗುವ ವಿಚಾರಕ್ಕೆ ಸಿಎಂ ಹಾಗೂ ಕೇಂದ್ರ ಸಚಿವರ ನಡುವೆ ಮಾತಿನ ಯುದ್ಧವೇ ನಡೆದಿದೆ. ರಿಪಬ್ಲಿಕನದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಕೇಂದ್ರ ಸಚಿವರು ಮಾತನಾಡಿದ್ದಾರೆ. ಆ ಕುರಿತ ರಿಪೋರ್ಟ್ ಇಲ್ಲಿದೆ. ಸಿದ್ದರಾಮಯ್ಯ ಬರಬೇಕು ಬನ್ನಿ ಮನ್ಸಕ್ಕೆ. ಕುಮಾರಸ್ವಾಮಿಗೆ 100 ಸಿದ್ದರಾಮಯ್ಯ ಅಲ್ಲ, ಪೊಲೀಸರು ಅರೆಸ್ಟ್ ಮಾಡೋದೇ ನಾನಲ್ಲ. ಒಬ್ಬೊಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಅರೆಸ್ಟ್ ಮಾಡೋದು. ಸಿದ್ದು HDK ನಡುವೆ ಮಾತಿನ ಮಲ್ಲಯುದ್ಧ. ಅರೆಸ್ಟ್ ಆಗೋ ಬಗ್ಗೆ ಏಟಿಗೆ ಎದುರೇಟು. ಸಿಎಂ ಸಿದ್ದರಾಮಯ್ಯಗೆ ಮುಡಾ ಹಗರಣ ಮಗ್ಗಲ ಮುಳ್ಳಾಗಿದ್ರೆ HDKಗೆ ಜಂತಕಲ್ ಮೈನಿಂಗ್ ವಿಚಾರ ನಿದ್ದೆಗೆಡಿಸಿದೆ. ಪ್ರಾಸಿಕ್ಯೂಷನ್ ಟೆನ್ಷನ್ನಿಂದ ಸದ್ಯ ಸೇಫ್ ಆಗಿರೋ ಸಿದ್ದರಾಮಯ್ಯ ಕೇಂದ್ರ ಸಚಿವರ ಮೇಲೆ ಕಣ್ಣಿಟ್ಟಿದ್ದಾರೆ ಎನ್ನಲಾಗ್ತಿದೆ. ಮೈನಿಂಗ್ ವಿಚಾರವಾಗಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಕ್ಕರೆ ಕುಮಾರಸ್ವಾಮಿಗೂ ಕಂಟಕ ಫಿಕ್ಸ್ ಆಗಿದೆ ಎನ್ನಲಾಗಿದೆ. ಈ ವಿಚಾರವಾಗಿ ಸಿದ್ದರಾಮಯ್ಯ ಹಾಗೂ HDK ನಡುವೆ ಮಾತಿನ ಮಲ್ಲಯುದ್ಧ ನಡೆದಿದೆ. ಕುಮಾರಸ್ವಾಮಿಗೆ 100 ಸಿದ್ದರಾಮಯ್ಯ ಅಲ್ಲ, ಪೊಲೀಸ್ನವರು ಅರೆಸ್ಟ್ ಮಾಡೋದಯ್ಯ ನಾನಲ್ಲ. ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಸಾಕು ಅರೆಸ್ಟ್ ಮಾಡ್ತಾರ ಅಲ್ವಾ? 100 ಸಿದ್ದರಾಮಯ್ಯ ಬಂದ್ರು ಅರೆಸ್ಟ್ ಮಾಡಕ್ಕಾಗಲ್ಲ. ನಾನು ಅರೆಸ್ಟ್ ಮಾಡ್ತೀನಾ? ಕೊಪ್ಪಳದಲ್ಲಿ ಒಂದು ರಿಯಾಕ್ಟ್ ಮಾಡಿ 100 ಸಿದ್ದರಾಮಯ್ಯ ಬರಬೇಕು ಬನ್ನಿ ಮನ್ಸಕ್ಕೆ. ನಿಮ್ಗೆ ನಾನು ನೋಡಿದ್ರಾಗ ಅನ್ಸುತ್ತಾ ಅವ್ರು ಯಾವ ರೀತಿ ಕಳೆದ ಒಂದು ವಾರದಿಂದ ನಡ್ಕೊಂಡ್ರು. ಜನ ಕಣ್ಣಾರೆ ನೋಡವ್ರೆ ಯಾವ ಥರ ಅವ್ರು ನಡ್ಕೊಂಡಿದ್ದಾರೆ. ಮಾಡಬಾರದ್ದೆಲ್ಲ ಮಾಡಿ ಇವತ್ತು ಸುಳ್ಳು ಹೇಳ್ಕೊಂಡು ಇವತ್ತು ರೆಕಾರ್ಡ್ಗಳು ಕಣ್ಣೆದುರಿಗಿದೆ. ಆ ರೆಕಾರ್ಡ್ಗಳು ಮೈಸೂರಿನ ಆ ದಾಖಲೆಗಳಿದೆಯಲ್ಲ, ಮೂಢ ಆಸ್ತಿ ತಗೊಂಡೋಗಿ ನಾನು ಹೆಂಡ್ತಿದ್ದು ನನ್ನ ಬಾಮೈದಂದು ಅಂತೇಳಿ ಈ ಥರ ಬಂಡತನ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಯಾವ ಮುಖ್ಯಮಂತ್ರಿಗಳು
ಇಂಥ ಬಂಡತನದಲ್ಲಿ ನಡ್ಕೊಂಡಿಲ್ಲ. ಎಚ್ಡಿಕೆಯನ್ನ ಅರೆಸ್ಟ್ ಮಾಡ್ತೀವಿ ಅಂತ ಹೇಳಿಲ್ಲ. ಬಂಧಿಸುವ ಸನ್ನಿವೇಶ ಬಂದ್ರೆ ಯಾವುದೇ ಮುಲಾಜಿಲ್ಲದೆ ಅರೆಸ್ಟ್ ಮಾಡ್ತೀವಿ. ಪಾಪ ಕುಮಾರಸ್ವಾಮಿ ಭಯ ಪಟ್ಕೊಂಡಿದ್ದಾರೆ ಅಂತ ಸಿಎಂ ಟಾಂಗ್ ಕೊಟ್ಟಿದ್ದಾರೆ. ಇದಕ್ಕೆ ತಿರುಗೇಟು ನೀಡಿರುವ ಎಚ್ಡಿಕೆ, 100 ಜನ ಸಿದ್ದರಾಮಯ್ಯ ಬಂದ್ರು ನನ್ನ ಬಂಧಿಸಲು ಸಾಧ್ಯವಿಲ್ಲ. ಮಾಡಬಾರದನ್ನ ಮಾಡಿ ಸುಳ್ಳು ಹೇಳಿಕೊಂಡು ಓಡಾಡ್ತಿದ್ದಾರೆ. ರಾಜ್ಯದಲ್ಲಿ ಇಂಥ ಭಂಡ ಸಿಎಂನ ಹಿಂದೆಂದೂ ನೋಡಿಲ್ಲ ಎಂದಿದ್ದಾರೆ. ಇಷ್ಟಕ್ಕೆ ಸುಮ್ಮನಾಗದ ಸಿದ್ದರಾಮಯ್ಯ, ನಾನು ಅರೆಸ್ಟ್ ಮಾಡೋದಿಲ್ಲ, ಕುಮಾರಸ್ವಾಮಿ ಬಂಧಿಸಲು ಒಬ್ಬ ಕಾನ್ಸ್ಟೇಬಲ್ ಸಾಕು ಅಂತ ತಿರುಗೇಟು ನೀಡಿದ್ದಾರೆ. ಇದಕ್ಕೆ ಮತ್ತೆ ಕೌಂಟರ್ ಅಟ್ಯಾಕ್ ಮಾಡಿರೋ ಕುಮಾರಸ್ವಾಮಿ, ಸಿದ್ದರಾಮಯ್ಯನ ಕೈಲಿ ಏನೂ ಮಾಡಕ್ಕಾಗಲ್ಲ, ಸಿದ್ದರಾಮಯ್ಯಗೆ ಹೆದರೋ ಮಾತಿಲ್ಲ ಅಂತ ತಿರುಗೇಟು ನೀಡಿದ್ದಾರೆ. ಕುಮಾರಸ್ವಾಮಿಗೆ 100 ಸಿದ್ದರಾಮಯ್ಯ ಅಲ್ಲ, ಪೊಲೀಸ್ನವರು ಅರೆಸ್ಟ್ ಮಾಡೋದಯ್ಯ, ನಾನಲ್ಲ. ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಸಾಕು ಅರೆಸ್ಟ್ ಮಾಡ್ತಾರ ಅವನಿಗೆ, ಅಲ್ವಾ? ಸಿದ್ದರಾಮಯ್ಯ ಹಾಗೂ ಕುಮಾರಸ್ವಾಮಿ ನಡುವೆ ವಾಗ್ಯುದ್ಧ ಜೋರಾಗಿದ್ದು, ಒಬ್ಬರಿಗೊಬ್ಬರು ಮಾತಲ್ಲೇ ಚಾಟಿ ಬೀಸುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈ ವಾಗ್ಯುದ್ಧ ಭಾಳ ಮಜಾ ಇರ್ತದೆ, ಟಕ್ಕರ್ಗಳು ಭಾಳ ಮಜಾ ಇರ್ತದೆ. 100 ಸಿದ್ದರಾಮಯ್ಯ ಬಂದರು ಅರೆಸ್ಟ್ ಮಾಡೋಕ್ಕಾಗಲ್ಲ, 100 ಸಿದ್ದರಾಮಯ್ಯಕ್ರಿ ಒಂದು ಕಾನ್ಸ್ಟೇಬಲ್ ಸಾಕಾಗಲ್ವ? ನನಗೆ ಈ ಸಿದ್ದರಾಮಯ್ಯರ ವಾಯ್ಸ್ ಕೇಳಿದಾಗ ಸ್ವಲ್ಪ ನಾನು ಮಿಮಿಕ್ ಮಾಡ್ತಾ ಇರ್ತೇನೆ, ಅದು ಭಾಳ ಇಷ್ಟ ನನಗೆ. ನಾವು ಸಾಧಾರಣವಾಗಿ ನಾವೆಲ್ಲ ಎಲ್ಲೆಲ್ಲಿ ಕೆಲಸ ಮಾಡಿದ್ವಿ, ನಮಗನ್ಸೋದು ಒಂದು ಪ್ರೋಮೋ ಮಾಡಿದಾಗ ಒಂದು ಪ್ರೋಮೋ ಮಾಡ್ತೀವಲ್ಲ, ಬನ್ನಿ ಇವತ್ತು ಬೆಚ್ಚಿ ಬೀಳಿಸುವ ದೃಶ್ಯ ಮತ್ತೊಂದಂತೆ. ಇದಕ್ಕೆ ಸಿದ್ದರಾಮಯ್ಯನವ್ರದ್ದು ವಾಯ್ಸ್ ಕೊಡಿಸ್ಬೇಕ್ರಿ, ಪ್ರೋಮೋಗೆ ಸಿದ್ದರಾಮಯ್ಯನವ್ರ ವಾಯ್ಸ್ ಕೊಡಿಸ್ಬೇಕು. ಎಲ್ಲ ಮೀಡಿಯಾದಲ್ಲಿದ್ದ ಎಲ್ಲರೂ ಕೂಡ ಅಂದ್ಕೊಂಡಿರ್ತಾರೆ, ಏನು ವಾಯ್ಸ್ ಸರ್, ಈ ಪ್ರೊಡಕ್ಷನಲ್ಲಿರುವ ಎಡಿಟ್ ಮಾಡೋರು ಆ ಡೆಪ್ತು, ವಾಯ್ಸ್ ಡೆಪ್ತು. ಎನಿವೆ, ಆಮೇಲೆ ನಿನ್ನೆ ಕುಮಾರಸ್ವಾಮಿ ಅವರು ನಮ್ಮ ಸ್ಟುಡಿಯೋಗೆ ಬಂದಿದ್ದರು. ನಿನ್ನೆ ಫುಲ್ ಮೀಲ್ಸ್ ನೆನ್ನೆ ಕಂಪ್ಲೀಟ್ ರಿಪಬ್ಲಿಕ್ ಕನ್ನಡದಲ್ಲಿ ಬೆಳಗ್ಗೆ ನಿಮಗೆ ಎಂಥ ಒಂದು ಡಾಕ್ಯುಮೆಂಟನ್ನು ಬಿಡುಗಡೆ ಮಾಡಿದ್ವಿ ಅಂತಂದರೆ ಇಡೀ ಸಂಚಲನ ಉಂಟಾಗ್ಬಿಡ್ತು. ಬೆಳಗ್ಗೆ 9 ಗಂಟೆಯಿಂದ ಶುರುವಾಗಿದ್ದು ರಾತ್ರಿ 12 ಗಂಟೆ ತನಕ. ಆಮೇಲೆ ಅದಾದ ನಂತರ ಇವರ ಮೇಲೆ ಪ್ರಾಸಿಕ್ಯೂಷನ್ದು, ಅಂದರೆ ಸಾಯಿ ವೆಂಕಟೇಶ್ ಮೈನಿಂಗ್ಗೆ 550 ಎಕರೆ ಕೊಟ್ಟಿದ್ದಾರೆ ಅಂತೇಳಿ ಇವರ ಸುದ್ದಿ ಕೂಡ ಜಾಸ್ತಿ ಹೈಲೈಟ್ ಆಗಲಿಲ್ಲ ನೆನ್ನೆ. ಕುಮಾರಸ್ವಾಮಿ ಅವರ ಸುದ್ದಿ ಅಂದರೆ ಪತ್ರಿಕಾಗೋಷ್ಠಿ ಕೂಡ ಬಿಕಾಸ್ ಆಫ್ ನಮ್ಮ ಸುದ್ದಿ ಹೈಲೈಟ್ ಆಗಿತ್ತು. ಆದರೆ ನಮಗೆ ಈ ಸುದ್ದಿಯನ್ನು ಬಿಡುವಂಗಿರಲಿಲ್ಲ. ನೇರವಾಗಿ ಕುಮಾರಸ್ವಾಮಿ ನಿರಂತರ 2 ಗಂಟೆಗಳ ಕಾಲ ನಮ್ಮ ಜೊತೆ ಮಾತಾಡಿದರು. ಜಂತಕಲ್ ಮೈನಿಂಗ್ ಅನ್ನೋದಕ್ಕಿಂತ ಹೆಚ್ಚಾಗಿ ಭಾಳ ಮುಖ್ಯವಾಗಿ ಅಲ್ಲಿ ಸಾಯಿ ವೆಂಕಟೇಶ್ವರ ಮೈನಿಂಗ್ ಸೇರಿದಂತೆ ತಮ್ಮ ವಿರುದ್ಧದ ಆರೋಪಗಳಿಗೆ ಕುಮಾರಸ್ವಾಮಿ ಡಿಚ್ಚಿ ನೀಡಿದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಸಂದರ್ಶನ ನೀಡಿದ್ದಾರೆ. ಆಮೇಲೆ ಆ ಕಂಪ್ಲೀಟ್ ಸಂದರ್ಶನ ಇವತ್ತು 10 ಗಂಟೆಗೆ ವಾಪಸ್ ಪ್ರಸಾರ ಆಗತ್ತೆ. ಈಗ 10 ಗಂಟೆಗಿದೆ. ಈಗ 10 ಗಂಟೆಗೆ ಇದು ಮುಗಿದ ತಕ್ಷಣ ನೀವು ಕಂಪ್ಲೀಟ್ ನೋಡ್ಬೋದು. ನಿನ್ನೆ ಕುಮಾರಸ್ವಾಮಿ ಮಾತನಾಡಿದಂಥ ಹೈಲೈಟ್ಸ್ಗಳು ಏನೇನು ನೋಡೋಣ ಬನ್ನಿ. ಸಿದ್ದರಾಮಯ್ಯವ್ರ ಕೈನಲ್ಲಿ ಏನೂ ಮಾಡೋಕ್ಕಾಗಲ್ಲ. ಹಗರಣ ಆರೋಪಗಳಿಗೆ ಎಚ್ಡಿಕೆ ಡಿಚ್ಚಿ, ಎದುರಾಳಿಗಳಿಗೆ ಕುಮಾರಸ್ವಾಮಿ ಟಾಂಗ್. ರಾಜ್ಯ ರಾಜಕೀಯದಲ್ಲಿ ಈಗ ಸದ್ಯ ಕುಮಾರಸ್ವಾಮಿ ವಿರುದ್ಧದ ಜಂತಕಲ್ ಮೈನಿಂಗ್ ವಿಚಾರ ಸದ್ದು ಮಾಡ್ತಾ ಇದೆ. ಅಷ್ಟೇ ಅಲ್ಲ, ಕೇಂದ್ರ ಸಚಿವರ ವಿರುದ್ಧ ಒಂದಿಷ್ಟು ಆರೋಪಗಳು ಕೇಳಿ ಬಂದಿದೆ. ಈ ಎಲ್ಲಾ ಪ್ರಶ್ನೆಗಳಿಗೆ ಕುಮಾರಸ್ವಾಮಿ ರಿಪಬ್ಲಿಕ್ ಕನ್ನಡದ ಮೂಲಕ ಖಡಕ್ ಉತ್ತರ ನೀಡಿದ್ದಾರೆ. ಜಂತಕಲ್ ಮೈನಿಂಗ್ ವಿಚಾರವಾಗಿ ಮಾತನಾಡಿದ ಕುಮಾರಸ್ವಾಮಿ, ನಾನು ಸಿಎಂ ಆಗಿದ್ದ ವೇಳೆ ನನ್ನ ಆಡಳಿತದಲ್ಲಿ ಏನಾದರೂ ಅಕ್ರಮಗಳು ನಡೆದಿದೆಯಾ ಅನ್ನೋದರ ಬಗ್ಗೆ ಹುಡುಕಿ ಷಡ್ಯಂತ್ರ ಮಾಡ್ತಾ ಇದ್ದಾರೆ. ಆದರೆ ಸಿದ್ದರಾಮಯ್ಯ ನನ್ನ ಏನು ಮಾಡೋದಕ್ಕಾಗೋದಿಲ್ಲ ಅಂತ ಟಾಂಗ್ ಕೊಟ್ಟಿದ್ದಾರೆ. ಅವರು ನನ್ನ 20 ತಿಂಗಳ ಆಡಳಿತದಲ್ಲಿ ಏನಾದರೂ ಮೆಟೀರಿಯಲ್ ಸಿಕ್ಕಿದ್ರೆ ಕುಮಾರಸ್ವಾಮಿನೂ ಇಕ್ಕಟ್ಟಿಗೆ ಸಿಕ್ಕಿಸ್ಬೇಕು ಅಂತೇಳಿ ಆಗಿನ ಸರ್ಕಾರದಲ್ಲಿ ಒಂದು 3-4 ಡಿನೋಟಿಫಿಕೇಷನ್ ಸಬ್ಜೆಕ್ಟ್ ಇರ್ಬೋದು, ಈ 2 ಲೋಕಾಯುಕ್ತವ್ರು ಕೊಟ್ಟಿದ್ರಲ್ಲ ರಿಪೋರ್ಟು, ಇದರ ಮೇಲೆ ಅವ್ರು ಆ್ಯಕ್ಷನ್ ತಗೋಬೇಕು ಅನ್ನೋದಕ್ಕೆ ತೀರ್ಮಾನಕ್ಕೆ ಬಂದರು. ನಾನು ವಾಸ್ತವಾಂಶ ನಿಮ್ಮ ಮುಂದೆ ಇಡ್ತಾ ಇದ್ದೆ, ನಾಡಿನ ಜನತೆ ಮುಂದೆ ಇಟ್ಟಿದ್ದೇನೆ. ಯಡಿಯೂರಪ್ಪನವರು ಜನಾರ್ದನ್ ರೆಡ್ಡಿ ಅವರು ಕಾರಣ ಆದ್ರು, ಸಿದ್ದರಾಮಯ್ಯನವ್ರಿಗೆ ಅಸ್ತ್ರ ಆಯ್ತು. ಅಸ್ತ್ರ ಆಗಕ್ಕೆ ಸಾಧ್ಯವೇ ಇಲ್ಲ. ಸಿದ್ದರಾಮಯ್ಯನವ್ರ ಕೈನಲ್ಲಿ ಏನೂ ಮಾಡೋಕ್ಕಾಗಲ್ಲ. ವೈಟ್ನರ್ ಹಾಕಿ ಮರೆಮಾಚು ಕೆಲಸ ಮಾಡಿರೋ ದಾಖಲೆಗಳು ಕಳೆದ ವರ್ಷವೇ ಹಲವರ ಕೈ ಸೇರಿದೆ. ಆದರೆ ವೈಟ್ನರ್ ಹಾಕದೇ ಇರೋ ದಾಖಲೆಗಳು ಇವೆ ಅಂತ ಕುಮಾರಸ್ವಾಮಿ ಬಾಂಬ್ ಸಿಡಿಸಿದ್ದಾರೆ. ಈ ಒಂದು ದಾಖಲೆಗಳು ಕಳೆದ ವರ್ಷವೇ ಹಲವಾರು ಜನದ ಕೈಗೆ ದೊರಕ್ಬಿಟ್ಟಿದೆ. ಈಗ ಏನು ಮಾಡಿದ್ರು ತಿದ್ದಕ್ಕಾಗಲ್ಲ. ಮಾರ್ಕೆಟ್ ಸರ್ಕ್ಯುಲೇಟ್ ಒರಿಜಿನಲ್ ಎಲ್ಲೋ ಇದೆಯಾ? ಅದು ವೈಟ್ನರ್ ಹಾಕಿಲ್ದೇ ಇರೋದು, ವೈಟ್ನರ್ ಇಲ್ಲದೆ ಇರೋದು ಕೂಡ ಇದೆ ಅಂತ. ವೈಟ್ನರ್ ಇಲ್ಲದೆ ಇರೋದು ಇದೆ. ಎಲ್ಲಿದೆ ಅದು? ಸಿಗ್ತದೆ, ತಲೆ ಕೆಡಿಸ್ಕೋಬೇಡಿ.
ಇದೇ ವೇಳೆ ಕುಮಾರಸ್ವಾಮಿ ಅವರ ಮತ್ತೊಮ್ಮೆ ಸಿಎಂ ಆಗುವ ಆಸೆಯನ್ನ ಬಿಚ್ಚಿಟ್ಟಿದ್ದಾರೆ. ನನ್ನ ಸಿಂಪ್ಲಿಸಿಟಿ ಮೋದಿ ಅವರಿಗೆ ಇಷ್ಟವಾಗಿದೆ, ಅಮಿತ್ ಶಾ ಕೂಡ ಇದನ್ನ ಇಷ್ಟಪಡ್ತಾರೆ ಅಂತ ತಮ್ಮ ಆಸೆಯನ್ನ ಬಿಚ್ಚಿಟ್ಟಿದ್ದಾರೆ. ನನಗೆ ಆತ್ಮವಿಶ್ವಾಸ ಇದೆ. ನನ್ನ ಒಂದು ಪ್ರಶ್ನೆ, ನನ್ನ ಆತ್ಮವಿಶ್ವಾಸದಲ್ಲಿ ಮತ್ತೊಂದು ಬಾರಿ ನಾಡಿನ ಜನತೆ ಸಂಪೂರ್ಣ ಸರ್ಕಾರವನ್ನು ನಡೆಸ್ತಕ್ಕಂಥ ಒಂದು ಅವಕಾಶ ಕೊಡ್ತಾರೆ ಅಂತಕ್ಕಂಥ ವಿಶ್ವಾಸ ಇವತ್ತೂ ಇದೆ. ಚನ್ನಪಟ್ಟಣ ಉಪಚುನಾವಣೆ ವಿಚಾರವಾಗಿ ಸಿಪಿ ಯೋಗೇಶ್ವರ್ಗೆ ಕುಮಾರಸ್ವಾಮಿ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ. ಸದ್ಯ ಅಭ್ಯರ್ಥಿ ಆಯ್ಕೆ ಬಗ್ಗೆ ಚರ್ಚೆ ಆಗಿಲ್ಲ, ಹಾದಿ ಬೀದಿಯಲ್ಲಿ ಮಾತಾಡೋದು ನಿಲ್ಲಿಸಬೇಕು ಅಂತ ಎಚ್ಚರಿಕೆ ನೀಡಿದ್ದಾರೆ. ಚನ್ನಪಟ್ಟಣದ ಅಭ್ಯರ್ಥಿಯ ವಿಷಯದಲ್ಲಿ ಬೀದಿನಲ್ಲಿ ಮಾತಾಡೋದಿದೆಯಲ್ಲ, ನಿಲ್ಲಿಸಬೇಕು ಮೊದಲು. ನಾನು ಈ ಕ್ಷಣದವರೆಗೆ ಚನ್ನಪಟ್ಟಣದಲ್ಲಿ ಯಾರನ್ನು ಅಭ್ಯರ್ಥಿನಿ ಮಾಡ್ತೀನಿ ಅಂತಕ್ಕಂಥ ಇಲ್ಲಿವರೆಗೆ ನಾನು ಹೇಳಿಲ್ಲ, ಹೈಕಮಾಂಡು ನನ್ನ ಜೊತೆ ಚರ್ಚೆ ಮಾಡಿಲ್ಲ. ಕೇಂದ್ರ ಸಚಿವರಾದ ಮೇಲೆ ಕನ್ನಡ ಮಾಧ್ಯಮದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಕುಮಾರಸ್ವಾಮಿ ತಮ್ಮ ವಿರುದ್ಧದ ಎಲ್ಲ ಆರೋಪಗಳಿಗೆ ಉತ್ತರ ನೀಡಿದ್ದಾರೆ. ಜೊತೆಗೆ ದಾಖಲೆ ಇಲ್ಲದೆ ಆರೋಪ ಮಾಡಿದವರಿಗೆ ತಿರುಗೇಟನ್ನು ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್.